ಡಾರ್ಲಿಂಗ್ಸ್, ಫೈನಲಿ ಒಬ್ರು ಸ್ಪೆಷಲ್ ವ್ಯಕ್ತಿ ನಮ್ಮ ಲೈಫ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರಿ, ಸಾಕಷ್ಟು ಬಾರಿ ಪ್ರಶ್ನೆ ಮಾಡ್ತಾ ಇದ್ರಿ. ನಿಮ್ಮ ಕಾತುರಕ್ಕೆ ಮತ್ತು ಕುತೂಹಲಕ್ಕೆ ಶೀಘ್ರದಲ್ಲೇ ಬ್ರೇಕ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಡಾರ್ಲಿಂಗ್ ಪ್ರಭಾಸ್ ಒಂದು ಪೋಸ್ಟ್ ಅನ್ನ ಹಂಚ್ಕೊಂಡಿದ್ರು. ಯಾವಾಗ ಪ್ರಭಾಸ್ ಈ ಪೋಸ್ಟ್ ಅನ್ನ ಹಾಕಿದ್ರೋ ಹಿಂದೆ ಮುಂದೆ ಯೋಚನೆ ಮಾಡದೆ ಎಲ್ಲರೂ ಏನ್ ಪ್ರಿಡಿಕ್ಟ್ ಮಾಡಿದ್ರು ಗೊತ್ತಾ? ಬಾಹುಬಲಿ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳ್ತಿದ್ದಾರೆ, ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಆದ್ರೆ ಎಲ್ಲರ ಪ್ರಿಡಿಕ್ಷನ್ ರಾಂಗ್ ಆಯ್ತು. ಯಾಕಂದ್ರೆ ಡಾರ್ಲಿಂಗ್ ಪ್ರಭಾಸ್ ಲೈಫಲ್ಲಿ ಎಂಟ್ರಿ ಕೊಟ್ಟಂತ ಆ ಸ್ಪೆಷಲ್ ವ್ಯಕ್ತಿ ಅವರ ಬಾಳ ಸಂಗಾತಿನೂ ಅಲ್ಲ, ಅವ್ರ ಗರ್ಲ್ ಫ್ರೆಂಡು ಅಲ್ಲ, ಬದಲಾಗಿ ಬುಜ್ಜಿ. ಇಷ್ಟೊತ್ತಿಗಾಗ್ಲೇ ಆ ಬುಜ್ಜಿ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ. ಎಸ್, ಬುಜ್ಜಿ ಅಂದ್ರೆ ಕಾರು. ಕಲ್ಕಿ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಡಾರ್ಲಿಂಗ್ ಪ್ರಭಾಸ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಲಾಂಚ್ ಆದಾಗಿಂದನೂ ಕೂಡ ಇಲ್ಲಿವರೆಗೂ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ. 600 ಕೋಟಿ ವೆಚ್ಚದಲ್ಲಿ ತಯಾರಾಗಿರ್ತಕ್ಕಂಥ ಈ ಸಿನಿಮಾ 6000 ವರ್ಷಗಳ ಹಿಂದಿನ ಕತೆ. ಇದನ್ನ ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಎರಡರಲ್ಲೂ ಕೂಡ ಒಂದು ಸೈನ್ಸ್ ಫಿಕ್ಷನ್ ಮತ್ತು ಹೈ ವೋಲ್ಟೇಜ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ರೀತಿಲಿ ಕಟ್ಕೊಡ್ಲಿಕ್ಕೆ ಅಶ್ವಿನ್ ನಾಗ್, ಮಹಾನಟಿ ಸಿನಿಮಾ ಖ್ಯಾತಿಯ ಅಶ್ವಿನ್ ನಾಗ್ ಅವರು ಅದ್ಭುತವಾಗಿ ತೆರೆ ಮೇಲೆ ಕಟ್ಕೊಟ್ಟಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಬಿಗ್ ಬಿ ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದಿಶಾ ಪಟಾಣಿ, ದೀಪಿಕಾ ಪಡುಕೋಣೆ ಮತ್ತೆ ಡಾರ್ಲಿಂಗ್ ಪ್ರಭಾಸ್ ಅವರು ಮುಖ್ಯ ಪಾತ್ರದಲ್ಲಿದ್ದಾರೆ. ಅವರ ಪಾತ್ರಗಳು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತವೋ ಅಷ್ಟೇ ಪ್ರಮುಖವಾದಂತಹ ಪಾತ್ರ ಈ ಕಾರ್ದು, ಬುಜ್ಜಿ ಅನ್ನುವಂಥ ಕಾರಿನ ಪಾತ್ರ ವಹಿಸುತ್ತೆ. ಈ ಕಾರನ್ನ ಸ್ಪೆಷಲ್ ಆಗಿ ಲಾಂಚ್ ಮಾಡಲಾಯಿತು ಕಳೆದ 2 ದಿನಗಳ ಹಿಂದೆ. ಸೊ ಅದು ಅಂದರೆ ಕೋಟ್ಯಾಂತರ ರೂಪಾಯಿಗಟ್ಟಲೆ ಖರ್ಚು ಮಾಡಿ ಆ ಕಾರನ್ನು ಸ್ಪೆಷಲ್ ಆಗಿ ತಯಾರು ಮಾಡಿದ್ದಾರೆ. ಕಲ್ಕಿ ಸಿನಿಮಾದಲ್ಲಿ ಒಂದೊಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದೇ ರೀತಿ ಈ ಕಾರ್ ಕೂಡ, ಬುಜ್ಜಿ ಅನ್ನೋ ಹೆಸರಿನ ಕಾರ್ ಕೂಡ ಒಂದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈ ಬುಜ್ಜಿ ಬಗ್ಗೆನೇ ಪ್ರಭಾಸ್ ಅವರು ತಮ್ಮ ಪೋಸ್ಟ್ ಅಲ್ಲಿ ಹೇಳ್ಕೊಂಡಿದ್ದು, ನಮ್ಮ ಲೈಫಿಗೆ ಒಬ್ರು ಸ್ಪೆಷಲ್ ವ್ಯಕ್ತಿ ಎಂಟ್ರಿ ಆಗ್ತಿದ್ರೆ ಆ ವ್ಯಕ್ತಿನೇ ಬುಜ್ಜಿ ಅನ್ನೋದನ್ನ ಅವತ್ತು ರಿವೀಲ್ ಮಾಡಿರಲಿಲ್ಲ, ಬಟ್ ಕಳೆದ 2 ದಿನಗಳಿಂದ ಅವರು ರಿವೀಲ್ ಮಾಡಿದ್ರು. ಸೊ ಅಟ್ ಪ್ರೆಸೆಂಟ್ ಎಲ್ಲರ ಗಮನ ಸೆಳೀತಾ ಇರೋದು ಬುಜ್ಜಿ ಕಾರು. ಅದನ್ನ ತುಂಬಾ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಮಹೇಂದ್ರ ಕಂಪನಿ ಮತ್ತೆ ಜಯಂ ಆಟೋಮೇಟಿವ್ ಕಂಪನಿ ಅನ್ನೋರು ಕೊಯಮತ್ತೂರಿನಲ್ಲಿ ಇದನ್ನ ತಯಾರಿಸಿರ್ತಕ್ಕಂಥದ್ದು. ಒಬ್ಬ ಮನುಷ್ಯ ಎಷ್ಟು ಎತ್ತರಕ್ಕಿದನೋ ಅಷ್ಟು ಎತ್ತರದಲ್ಲಿ ಅದು ಟೈರ್ಸ್ ಇದೆ, ಅಂದ್ರೆ ಆ ಬುಜ್ಜಿ ಕಾರಿನ ಟೈರ್ಸ್ ಇದೆ. ಅದೇ ಒಂದು ಅದ್ಭುತವಾದಂಥ ಕಾರ್ನಲ್ಲಿ, ಕಣ್ಣು ಕುಕ್ಕುವಂಥ ಕಾರ್ನಲ್ಲಿನೇ ಹೈದರಾಬಾದ್ನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮಕ್ಕೆ ಡಾರ್ಲಿಂಗ್ ಪ್ರಭಾಸ್ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ರು. ಇವತ್ತು ಆ ಕಾರನ್ನ ನೋಡ್ಲಿಕ್ಕೆ ಅವರ ಅಭಿಮಾನಿಗಳು ಮಾತ್ರ ಅಲ್ಲ, ಇಡೀ ಸಿನಿ ದುನಿಯಾ ಕಾಯ್ತಾ ಇದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಕಲ್ಕಿ ಸಿನಿಮಾದಲ್ಲಿ ಡಾರ್ಲಿಂಗ್ ಪ್ರಭಾಸ್ ಹೇಗೆ ಕಾಣ್ತಾರೆ ಅನ್ನೋದಕ್ಕೆ ಎಲ್ಲ ಗ್ಲಿಮ್ಸ್ಗಳಲ್ಲಿ ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಫಸ್ಟ್ ಲುಕ್ಗಳಲ್ಲಿ ನೀವೆಲ್ಲರೂ ನೋಡಿದಿರಿ ಕೂಡ. ಭೈರವನ ಅವತಾರವನ್ನು ತಾಳಿದ್ದಾರೆ. ಬಿಗ್ ಬಿ ಅಮಿತಾಬ್ ಬಚ್ಚನ್ ಅಶ್ವತ್ಥಾಮನಾಗಿ ಕಮಾಂಡ್ ಮಾಡೋದಕ್ಕೆ ಹೊರಟಿದ್ದಾರೆ. ದಿಶಾ ಪಟಾಣಿ, ದೀಪಿಕಾ ಪಡುಕೋಣೆ, ಕಮಲ್ ಹಾಸನ್ ಇದ್ದಾರೆ. ಅವರು ಕಲಿಯಾಗಿ ಅದರ ಅವತಾರವನ್ನು ಎತ್ತಿದ್ದಾರೆ. ಹೇಗಿರುತ್ತೆ ಬಿಗ್ ಸ್ಕ್ರೀನ್ ಮೇಲೆ ಕಲ್ಕಿ ಕಲಿಗಳ ದರ್ಬಾರ್ ಅಂತ ನೋಡೋದಕ್ಕೆ ಇಡೀ ಚಿತ್ರ ಜಗತ್ತು ಕಣ್ಣರಳಿಸಿ ಕಾಯ್ತಾ ಇದೆ. ಸಾಕಷ್ಟು ಬಾರಿ ಸಿನಿಮಾ ಪೋಸ್ಟ್ಪೋನ್ ಆಗ್ತಾ ಹೋಯ್ತು ಹಲವಾರು ಕಾರಣಗಳಿಂದ. ಫೈನಲಿ ಜೂನ್ 27ಕ್ಕೆ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. ಪ್ಯಾನ್ ವರ್ಲ್ಡ್ನ ಕಬ್ಜಾ ಮಾಡೋದಕ್ಕೆ ಕಲ್ಕಿ ಸಿನಿಮಾ ತಯಾರಾಗಿದೆ. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಸಲಾರ್ ಸಿನಿಮಾದ ಮೂಲಕ ಒಂದು ದೊಡ್ಡ ಯಶಸ್ಸು ಸಿಕ್ಕಿದೆ ಅಮರೇಂದ್ರ ಬಾಹುಬಲಿಗೆ. ಈಗ ಕಲ್ಕಿಯಾಗಿ ಅವರು ಬಿಗ್ ಸ್ಕ್ರೀನ್ ಮೇಲೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರೆ. ಹೇಗಿರುತ್ತೆ ಕಲ್ಕಿ ಅಬ್ಬರ ಆರ್ಭಟ ಕಾದು ನೋಡೋಣ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.